4 days to go ಪೋಸ್ಟರ್ ಮುಗೀತು, 3 days to go ಪೋಸ್ಟರ್ ಮುಗೀತು, 2 days to go ಪೋಸ್ಟರ್ ಕೂಡ ಮುಗೀತು. ಇವತ್ತು 1 day to go ಪೋಸ್ಟರ್. ಸೊ ಪೋಸ್ಟರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ, ಹೆಂಗಿದೆ ನೋಡ್ಬಿಟ್ಟು ಹೇಳಿ. ಸೊ ಪೋಸ್ಟರ್ ನೋಡಿದ್ಮೇಲೆ ಇಬ್ಬರು ಅಪ್ಪು ಬಾಸ್ ಫ್ಯಾನ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಫೀಚರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲಲ್ಲಿ. ಒಬ್ಬರು ಬಂದ್ಬಿಟ್ಟು ಮೈ ಮೇಲೆ ಟ್ಯಾಟೂ ಹಾಕ್ಸ್ಕೊಂಡವ್ರೆ, ಇನ್ನೊಬ್ಬರು ಬಂದ್ಬಿಟ್ಟು ಟಿಕ್ಟಾಕಲ್ಲಿ ಡಬ್ ಸ್ಮ್ಯಾಶ್ ಎಲ್ಲ ಮಾಡ್ತಾ ಇರ್ತಾರೆ. ಶಿ ಈಸ್ ಅನ್ ಅಪ್ಪು ಬಾಸ್ ಫ್ಯಾನ್ ಗರ್ಲ್. ಸೊ ಇಬ್ಬರಿಗೂ ಸಪೋರ್ಟ್ ಮಾಡಿ. ಆ ಹುಡುಗಿ ಲಿಂಕ್ ಬಂದ್ಬಿಟ್ಟು ಟಿಕ್ಟಾಕ್ ಲಿಂಕ್ ಬಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಆ್ಯಂಡ್ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಹೋಗ್ಬಿಟ್ಟು ಫಾಲೋ ಮಾಡಿ. ನಮ್ಗೆ ಇಂಥವ್ರು ಬೆಳಿಬೇಕು, ಸೋಷಿಯಲ್ ಮೀಡಿಯಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ದಿಸ್ ಇಸ್ ಓನ್ಲಿ ವೇ. RCB ಮ್ಯಾಚ್ ಗೆಲ್ಬೋದು, ಕಪ್ ಗೆಲ್ಲಕ್ಕಾಗಲ್ಲ. ಆ ನಂಬಿಕೆ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಇಳಿದವರಲ್ಲ ನಾವು. ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡಲ್ಲಿ ಇರೋದು. ಸೊ ನೋಡಿದ್ರೆ ವಿಡಿಯೋಸ್ ಅವ್ರ ಲಿಂಕ್ ಬಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಹೋಗ್ಬಿಟ್ಟು ನೋಡ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಸೊ ಅದೆಲ್ಲ ಸೈಡ್ಗಿಟ್ರೆ ದ ಮೇನ್ ಟಾಪಿಕ್ ಆಫ್ ದ ವಿಡಿಯೋ. ನಾಳೆ ಅಟ್ ಎಕ್ಸಾಕ್ಟ್ಲಿ 5:31 PM ನಮ್ಮ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್ ಬರ್ತಾ ಇದೆ. ಇದು ಪ್ರತಿಯೊಬ್ಬರು ಗೊತ್ತಿರೋ ವಿಷಯನೇ. ಸೊ ಕೌಂಟೌನ್ ಪೋಸ್ಟರ್ ಬಿಡ್ತಾ ಇದ್ದೀವಿ, ಪ್ರತಿಯೊಂದು ಫ್ಯಾನ್ ಪೇಜಸ್ ಅಲ್ಲಿ ಹಾಕ್ತವ್ರೆ. ಹಾಕ್ದವ್ರ ಬಗ್ಗೆ ನಮಗೆ ಬೇಡ. ಸೊ ಅದೆಲ್ಲ ಸೈಡ್ಗಿಟ್ರೆ ನಾಳೆ ಏನು ಫ್ಯಾನ್ ಮೇಡ್ ಟ್ರೇಲರ್ ಬರ್ತಾ ಇದೆ ಅದು ಬಂದಮೇಲೆ ಸುಮಾರು ಜನ ರಿಯಾಕ್ಷನ್ ಕೂಡ ಮಾಡ್ತಾರೆ. ಸೊ ಲೆಟ್ಸ್ ಸಿ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ, ಹೆಂಗೆ ಇಷ್ಟ ಆಗಿದೆ ಅವರು ಹೇಳ್ತಾರೆ. ಆನೆಸ್ಟಾಗಿ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಲೆಟ್ ಜಸ್ಟ್ ಸಿ. ಯಾರ್ಯಾರು ಹೇಳಿಲ್ವೋ ಅವರು ಮಾಡಿರ್ಬೋದು. ಸೊ ಯಾರ್ಯಾರು ಮಾಡ್ತಾರೋ ಅವ್ರು ಪ್ರತಿಯೊಂದು ವೀಡಿಯೋ ನೋಡೋಣ ಅವ್ರು ಏನೇನು ಅನ್ಕೊಂತಾರೋ ನಾವು ಹೋಸ್ ಬಗ್ಗೆ ಅಂದರೆ ನಮ್ಮ ಫ್ಯಾನ್ ಮೇಡ್ ಟ್ರೇಲರ್ ಬಗ್ಗೆ. ಸೊ ನನ್ನ ಪ್ರಕಾರ ಫ್ಯಾನ್ ಮೇಡ್ ಟ್ರೇಲರ್ ಬಂದು ಇಟ್ ಈಸ್ ಜಸ್ಟ್ ಅಮೇಝಿಂಗ್ ಅಷ್ಟೇ. ಒಂಥರ ನನ್ನ ಬಗ್ಗೆ ನಿಮಗೆ ಗೊತ್ತು, ನನಗಿಷ್ಟ ಆದರೆ ಇಷ್ಟ ಆಯಿತು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅದು ನಾನು ಮಾಡಿರಲಿ ಬೇರೆಯವ್ರು ಮಾಡಿರಲಿ ಐ ಡೋಂಟ್ ಕೇರ್. ಸೊ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಎಡಿಟಿಂಗ್ ಕುತ್ಕೊಂಡಾಗ ಸುಮಾರು ಹಿಡಿತು. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಸುಮಾರು ಒಂದು 2 ದಿನ ವಿಡಿಯೋ ಕೂಡ ಹಾಕ್ಲಿಲ್ಲ. 2 ದಿನ ಪೂರ್ತಿ ನಾನು ಎಡಿಟಿಂಗೇ ಕುತ್ಕೊಂಡಿದ್ದೆ. ಬಿಕಾಸ್ ನಾವು ಕುತ್ಕೊಂಡಾಗ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಫ್ಯಾನ್ ಮೇಡ್ ಟ್ರೇಲರ್ಸ್ ಅಲ್ಲಿ ಫಸ್ಟ್ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಕಟ್ ಬರುತ್ತೆ. ಆ ಕಟ್ ಬಂದಾಗ ಚೆನ್ನಾಗಿರಲ್ಲ. ಇವಾಗ ಪವರ್ ಆಫ್ ಯೂತ್ ಅಂತ BGM ಬಂದಾಗ ಏನಾದರೂ ಬೇರೆ ಸೀನ್ಸ್ ಹಾಕಿದಾಗೆಲ್ಲ BGMನ ಹಂಗಂಗೆ ರಿಮಿಕ್ಸ್ ಮಾಡಕ್ಕೆ ಹೋದಾಗ ಕಟ್ ಆಗುತ್ತೆ. ಆ ಕಟ್ ಆಗೋದನ್ನ ತೆಗಿಬೇಕು ಅಂದರೆ, ಇಲ್ಲ ಆಗ್ದರಂಗೆ ಎಡಿಟ್ ಮಾಡಬೇಕು ಅಂದರೆ ಇಟ್ ಈಸ್ ಲಿಟಲ್ ಟೈಮ್ ಟೇಕಿಂಗ್ ಅಂಡ್ ಸ್ವಲ್ಪ ಕಷ್ಟನೂ ಆಗುತ್ತೆ. ಸೊ ನಾನು ಫಸ್ಟ್ ಆಫ್ ಆಲ್ ಇವಾಗವರೆಗೂ ನಾನು ಯಾವ ಫ್ಯಾನ್ ಮೇಡ್ ಟ್ರೇಲರು ಮಾಡಿಲ್ಲ, ಯಾವ ಹೀರೋಗೂ ಮಾಡಿಲ್ಲ. ಇವಾಗವರೆಗೂ ನಾನು ಮಾಡೇ ಇಲ್ಲ. ಯೂಟ್ಯೂಬಲ್ಲಿ ಇಷ್ಟು ವರ್ಷ ಮಾಡಿದ್ದೀನಿ ವೀಡಿಯೋಸ್, ಒಂದಿನೂ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಭಯ ಆಯಿತು, ಆಗುತ್ತಾ ಇಲ್ವಾ ಅಂತ. ಬಟ್ ಇಷ್ಟು ವರ್ಷ ನಾನೇನು ಎಡಿಟಿಂಗ್ ಮಾಡಿದ್ದೀನಿ, ನಾನೇನು VFX ಕೋರ್ಸ್ ಮಾಡಿದ್ದೆ ಮೊದಲು, ಅದೆಲ್ಲ ನನಗೆ ಯೂಸ್ ಆಯಿತು ಅಂತ ನಾನು ಅನ್ಕೊತೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ನಂಗೆ ಇಂಟ್ರೆಸ್ಟ್ ಇಲ್ಲ ಎಡಿಟಿಂಗ್ ಅಂದರೆ, ಬಟ್ ನಾವು ಒಬ್ಬಸ್ ಅಂದರೆ ತುಂಬ ಪ್ರೀತಿ. ಸೊ ಆಟೋಮೆಟಿಕ್ಕಾಗಿ ನಾವೇನೇನು ಕಲ್ತಿದ್ದೀವಿ ಎಲ್ಲ ಯೂಸ್ ಮಾಡ್ಕೊತೀವಿ. ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಒಬ್ಬಸ್ ಮೇಲೆ ಇಷ್ಟ ಇದೆ, ಪ್ರೀತಿ ಇದೆ. ಆ ಪ್ರೀತಿಯಿಂದ ಒಂಥರ ಇಷ್ಟ ಇಲ್ದಿರೋದು ಕೂಡ ಆಗ್ಬಿಡುತ್ತೆ, ಮಾಡ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಸೊ ಕುತ್ಕೊಂಡಾಗ ಸುಮಾರು 2 ದಿನ ಎಡಿಟ್ ಮಾಡಿದ್ದೀನಿ. 2 ದಿನದಲ್ಲಿ ಪ್ರತಿಯೊಂದು ಸೆಕೆಂಡ್ ಯಾವಾಗ ಪರ್ಫೆಕ್ಟಾಗಿ ಕುತ್ಕೊಂತೋ, ವಿತೌಟ್ ಕಟ್, ಲೈಕ್ ಟಕ್ ಅಂತ ಇಲ್ಲದೆ ಸೌಂಡ್ಸ್ ಇಲ್ಲದೆ ಯಾವಾಗ ಕುತ್ಕೊಂತೋ, ಬಿತ್ತು ಗುರು ಎಲಿವೇಶನ್ ಸೀನ್ ಬಿತ್ತು ಗುರು ಅಂತ ಒಂಥರ ನನ್ನ ರಿಯಾಕ್ಷನ್ ಇದೆಯಲ್ಲ, ನನ್ನ ರಿಯಾಕ್ಷನ್ ಅದನ್ನು ಅವಾಗಿನ ರೆಕಾರ್ಡ್ ಮಾಡ್ಕೊಂಡಿದ್ರೆ ಇಲ್ಲ ಲೈವ್ ವಿಡಿಯೋ ಮಾಡಿದರೆ ನೀವು ಒಂಥರ ಕಂಗಾಲ ಬಿಡ್ತಿದ್ರಿ. ಇಬ್ರು ಅಷ್ಟು ಚೆನ್ನಾಗಿದೆ ತೋರಿಸಿ ಸ್ವಲ್ಪ ಟ್ರೇಲರ್ ಅಂತ. ಇವಾಗಲೂ ನೀವು ಅನ್ಕೊಂತೀರ, ಬಿಕಾಸ್ ನಾನು ಮಾತಾಡೋದು ತುಂಬ ಜನ ನಂಬ್ತಾರೆ. ಅಂಡ್ ನಿಮ್ಮೆಲ್ಲರೂ ಗೊತ್ತು ಬ್ರೋ, ನೀವು ತುಂಬ ಜೆನ್ಯೂನ್ ಅಂತ ಹೇಳ್ತಾ ಇರ್ತೀರಾ. ಸೊ ಥ್ಯಾಂಕ್ಸ್ ಅಲಾಟ್ ಫಾರ್ ದ್ಯಾಟ್. ಸೊ ಆ ರೆಪ್ಯುಟೇಷನ್ ನಾನು ಉಳಿಸ್ಕೊತೀನಿ. ಈ ಟ್ರೇಲರ್ ಏನಾದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ನನ್ನ ರೆಪ್ಯುಟೇಷನ್ ಹೋದಂಗೆ ಅದು ಹೋಗಲ್ಲ. ನನಗೆ 110% ಕಾನ್ಫಿಡೆನ್ಸ್ ಇದೆ. ಟ್ರೇಲರ್ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಆ್ಯಂಡ್ ಪ್ರಮೋಷನ್ಸ್ ಏನೇನು ಮಾಡಿದ್ದೀವಿ ಇಟ್ ಈಸ್ ಎನಫ್ ಫಾರ್ ರೆಕಾರ್ಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಫ್ಯಾನ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅಪ್ಪು ಫ್ಯಾನ್ಸ್. ಸೊ ನೋಡೋಣ ನಾಳೆ ಏನಾಗುತ್ತೆ ಅನ್ನೋದು. 5:31 PM ಬರುತ್ತೆ. ನಾಳೆಯಿಂದ ಒಂದು 2 ದಿನ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಸೊ ನಾಳಿದ್ದು ನಾಳಿದ್ದು ವೀಡಿಯೋ ಅಪ್ಲೋಡ್ ಮಾಡಲ್ಲ. ಗೊತ್ತು ನಾನು 2 ದಿನ ಮಿಸ್ ಮಾಡ್ಕೊತಿಲ್ಲ ಅಂತ, ಬಟ್ ಟ್ರೇಲರ್ ಒಳ್ಳೇದಕ್ಕೆ ಅದು. ಸೊ ಚೆನ್ನಾಗಿ ರೀಚ್ ಆಗಲಿ ಅಂತ. ಸೊ 2 ದಿನ ಅಪ್ಲೋಡ್ ಮಾಡಲ್ಲ, ಬಟ್ ನನಗೆ ಈಕ್ವಲ್ ಕಾನ್ಫಿಡೆನ್ಸ್ ಇದೆ ನೀವು 3 ದಿನ ಪೂರ್ತಿ ಟ್ರೇಲರ್ ನೋಡ್ತೀರಾ ಅಂತ. ಒಬ್ಬ ಫ್ಯಾನ್ ಎಟ್ ಮಾಡಿದ್ದೀನಿ ಗುರು, ಒಬ್ಬ ಫ್ಯಾನ್ ಮಾಡಿದಾಗ ಇನ್ನೊಬ್ಬ ಫ್ಯಾನ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ಫ್ಯಾನ್ ಫೀಲಿಂಗೇ ಬೇರೆ. ಒಬ್ಬ ಫ್ಯಾನ್ ಒಂದು ಮಾಡ್ಕೊಡ್ತಾವನೆ ಅಂದರೆ ಪ್ರತಿಯೊಂದು ಫ್ಯಾನ್ಗೆ ಇಷ್ಟ ಆಗುತ್ತೆ ಅದು.
ಅಷ್ಟೇ. ಅದೊಂಥರ ಹಂಗೆ ಬಂದ್ಬಿಟ್ಟಿದೆ, ಮೊದಲಿಂದ ಬಂದಿದೆ, ಇವಾಗಲೂ ಹಂಗೆ ಇರುತ್ತೆ. ನನ್ನ ರೆಪ್ಯುಟೇಷನ್ ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾನು ಬಿಟ್ಕೊಡಲ್ಲ. ಅದಕ್ಕೆ ನಾನು ಸಕದ ಮಾಡಿದ್ದೀನಿ ಟ್ರೈಲರ್ ಮಾತ್ರ ಎಡಿಟು. ಸೊ ಪ್ರತಿಯೊಬ್ಬರು ಕಾಯ್ತಾ ಇರಿ, ನಾಳೆ ಬಂದ್ಬಿಟ್ಟು ರೆಕಾರ್ಡ್ಸ್ ಮಾಡಿ ಯಾರು ಡೌನ್ಲೋಡ್ ಮಾಡ್ಬಿಟ್ಟು ಹಾಕ್ತಿರೋ ನಿಮ್ಮ ಸ್ಟೇಟಸ್ ಅಲ್ಲಿ ಇಲ್ಲಿ ನೀವು ಯಾರು ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರಲ್ಲ. ಸೊ ನಾಳೆನೇ ಲಾಸ್ಟ್ ನಿಮಗೆ ಎಕ್ಸ್ಪೈರಿ ಡೇಟ್. ಸೊ ಈ ಥರ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಹಾಕಿದೆ ಅಂದರೆ ಮುಗ್ದೋಯ್ತು ಅಷ್ಟೇ. ಯಾರು ತುಂಬ ಜನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ರೆ ಇತ್ತೀಚೆಗೆ. ಸೊ ನಿಮ್ಮ ಇಷ್ಟ ಏನೇನು ಮಾಡ್ತೀರಾ ಅನ್ನೋದು. ಬಟ್ 5-10 seconds ಎಡಿಟ್ ಮಾಡ್ಬಿಟ್ಟು ಸಕದ ಫ್ಯಾನ್ ಮೆಟೀರಿಯಲ್ ಅಂತ ಪ್ರಮೋಟ್ ಮಾಡೋದು, ದಟ್ ಈಸ್ ಅನದರ್ ವೇ. ಬಟ್ ನಮ್ಮ ಟ್ರೈಲರ್ 2 minutes 22 seconds ಇದೆ, 2 minutes 22 seconds ಕೂಡ ಎತ್ತಾಕ್ಬಿಟ್ಟು ಸಕ್ಕತ್ತಿದ್ರೆ ಫ್ಯಾನ್ ಮೆಟೀರಿಯಲ್ ಅಂದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್. ಇದು ಮೊದಲೇ ನೀವು ತುಂಬಾ ಫೇಮಸ್, ಅಪ್ಪು ಫ್ಯಾನ್ಸ್ ಅಂತ ತುಂಬಾ ಫೇಮಸ್. ನಮ್ಮ ಬಾಸ್ ಟ್ರೈಲರ್ ಬಂತ ಡೌನ್ಲೋಡ್ ಮಾಡು ಹಾಕು ಒಂಥರ ನಾನೇ ಡೈರೆಕ್ಟರು, ನಂದೇ ಸ್ಟೇಟಸ್ ಅನ್ನೋ ಥರ ಫೀಲಿಂಗ್ ಅಪ್ಪ ನಿಮ್ದು. ಅದೇನು ಖುಷಿ ನನಗಂತೂ ಗೊತ್ತಿಲ್ಲ. ಆ ರೆಕಾರ್ಡ್ ಆದಾಗ ಆ ರೆಕಾರ್ಡ್ಸ್ ಹಾಕೋದು ಒಂದು ಖುಷಿ. ಯಾರೋ ಮಾಡಿರೋ ವರ್ಕ್ ಎತ್ಬಿಟ್ಟು ನೀವು ಹಾಕೊಂಡ್ಬಿಟ್ರೆ ಅದೇನು ಖುಷಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನಿಲ್ಲಿಸಿ, ಎಷ್ಟು ಬೇಗ ನಿಲ್ಸಿರೋ ಅಷ್ಟು ಬೇಗ ನಮ್ಮ ರೆಕಾರ್ಡ್ಸ್ ಆಗ್ತವೆ. ಸೊ ಡೌನ್ಲೋಡ್ ಮಾಡೋದು ನಿಲ್ಲಿಸಿ, ಲಿಂಕ್ಸ್ ಹಾಕಿ. ನೀವು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಲಿಂಕ್ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಬಯೋಲ್ ಹಾಕ್ಬೋದು. 10K ಫಾಲೋವರ್ಸ್ ಕಮ್ಮಿ ಇದ್ರೆ ಬಯೋಲ್ ಹಾಕ್ಬೋದು. ಸೊ ಒಂದು ನಮ್ಮ ಟ್ರೈಲರ್ ತಮ್ಮನೇಲೋ ಇಲ್ಲ ನಾನು ಹೇಳ್ದಂಗೆ 5-10 seconds ಡೌನ್ಲೋಡ್ ಮಾಡ್ಕೊಂಡು ಬಿಟ್ಬಿಟ್ಟು ಟ್ರೈಲರ್ ಚೆನ್ನಾಗಿದೆ ಸೊ ಲಿಂಕ್ ಇಂದ ಬಯೋ ಅಂತ ಹಾಕ್ಬಿಟ್ಟು ಪೋಸ್ಟ್ ಹಾಕಿದ್ರೆ ಅಂದ್ರೆ ಎಲ್ಲರೂ ಬಯೋಗೆ ಲಿಂಕ್ ಮಾಡ್ತಾರೆ. 10K ಫಾಲೋವರ್ಸ್ ಕಮ್ಮಿ ಇದ್ರೆ, 10K ಫಾಲೋವರ್ಸ್ ಇಂದ ಜಾಸ್ತಿ ಇದ್ರೆ ನೀವು ನಮ್ಮ ಸ್ಟೇಟಸ್ ಹಾಕ್ಬೋದು, ಲಿಂಕ್ ಹಾಕ್ಬಿಟ್ಟು ಸ್ವೈಪ್ ಅಪ್ ಹಾಕ್ಬೋದು. ಸೊ ಸ್ವೈಪ್ ಅಪ್ ಮಾಡಿದ್ರೆ ನಮ್ಮ ಟ್ರೈಲರ್ಗೆ ಬರುತ್ತೆ. ಸೊ ಏನೇನು ಸ್ಟೇಟಸ್ ಹಾಕ್ತೀರಾ 24 hours ಬೇರೆ ಯಾವುದು ಸ್ಟೇಟಸ್ ಹಾಕ್ಬೇಡಿ, ಬಿಕಾಸ್ ಡೈವರ್ಟ್ ಆಗ್ಬಿಡ್ತಾರೆ. ಎಷ್ಟು ಬೇಕೋ ಅಷ್ಟು ಸ್ಟೇಟಸ್ ಹಾಕ್ಬೋದು ಗೊತ್ತು, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೇಸ್ಬುಕ್ಕಲ್ಲೂ ಹಾಕ್ಬೋದು. ಸೊ ನೀವು ತುಂಬ ಸ್ಟೇಟಸ್ ಹಾಕಿದಾಗ ಡೈವರ್ಟ್ ಆಗ್ಬಿಡುತ್ತೆ. ಇದೊಂದೇ ಒಂದು ಸ್ಟೇಟಸ್ ಹಾಕಿ, ನಾಳೆ ಒಂದೇ ದಿವಸ ಮಾತ್ರ ಫಾಲೋ ಮಾಡಿ, 24 hours ಒಂದೇ ಒಂದು ಸ್ಟೇಟಸ್ ಹಾಕಿ, ನಮ್ಮ ಲಿಂಕ್ ಮಾತ್ರ ಹಾಕಿ. ಸೊ ಪ್ರತಿಯೊಬ್ರು ಲಿಂಕ್ ಕ್ಲಿಕ್ ಮಾಡ್ತಾರೆ. ಆ್ಯಂಡ್ ಮೀಮ್ಸ್ ಯಾರು ಮಾಡ್ತಾರೆ, ಮೀಮ್ಸೋ ನಿಮ್ಮಿಷ್ಟ ಯಾವ ಥರ ಪ್ರೊನೌನ್ಸ್ ಮಾಡ್ಕೊತಿರೋ, ಯಾರ್ಯಾರು ಮೀಮ್ಸ್ ಮಾಡ್ತಾರೋ ಮೀಮ್ಸ್ ಮಾಡಿ. ಚೆನ್ನಾಗಿದೆ ಟ್ರೈಲರ್, ನಿಮ್ಗೆ ಇಷ್ಟ ಆದಾಗ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಪ್ರಮೋಷನ್ ಮಾಡೋಕೆ ಹೋಗ್ಬೇಡಿ, ನಿಮ್ಮ ಇಷ್ಟ. ಸೊ ಟ್ರೈಲರ್ ಇಷ್ಟ ಆದರೆ ಪ್ರಮೋಷನ್ ಮಾಡಿ, ರೆಕಾರ್ಡ್ಸ್ ಮಾಡಿ, ಎಲ್ಲ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಸೊ ಅಷ್ಟೇ ಸಾಕು ಈ ವಿಡಿಯೋಗೆ. ಯಾರ್ಯಾರು ಸಪೋರ್ಟ್ ಮಾಡ್ತೀರೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ಜೈ ಮರ್ತೋಗ್ಬಿಟ್ಟೆ.